ಚಾಲಕರೇ ಹುಷಾರ್, ನಾಳೆ ರಸ್ತೆಗಿಳಿಯೋದಿಲ್ಲ ಸಾರಿಗೆ ಬಸ್. ಸರ್ಕಾರದ ವಿರುದ್ಧ ಸಿಡಿದ ಸಾರಿಗೆ ಸಿಬ್ಬಂದಿ ಇವತ್ತಿನಿಂದಲೇ ಕೆಲಸಕ್ಕೆ ಚಕ್ಕರ್. ಕೊರೋನಾದಿಂದ ಆಸ್ಪತ್ರೆಯಲ್ಲಿ ಇದ್ರು ರಮೇಶ್ ಮಾಡ್ತಾ ಇರೋ ಪ್ಲಾನ್ ಏನು? ಇದೆಲ್ಲವನ್ನ ನೋಡೋಣ. ನಾಳೆ ರಾಜ್ಯದಲ್ಲಿ ಸಂಪೂರ್ಣ ಸ್ತಬ್ಧವಾಗಲಿದೆ ಸಾರಿಗೆ ಬಸ್ಗಳ ಓಡಾಟ. ಸಿಬ್ಬಂದಿ ಮುಷ್ಕರಕ್ಕೆ ಕುಟುಂಬದವರಿಂದಲೂ ಸಾಥ್. ಕರ್ತವ್ಯಕ್ಕೆ ಬಂದ್ರೆ ರಕ್ಷಣೆ ಕೊಡ್ತೀವಿ ಅಂತ ಸಿಬ್ಬಂದಿಗೆ ಭರವಸೆ ಕೊಟ್ಟಿದ್ದು ಯಾರು? ನೋಡೋಣ ಸಾರಿಗೆ ಕಿಚ್ಚು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಾರಿಗೆ ಸಿಬ್ಬಂದಿ ಮತ್ತೆ ಸಿಡಿದೆದ್ದಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಸಮರ ಸಾರಿರುವ ಸಾರಿಗೆ ಸಿಬ್ಬಂದಿ ನಾಳೆ ಬಸ್ ಸಂಚಾರ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ. ಬೆಂಗಳೂರಿಗರೇ ನಾಳೆ ಮನೆ ಬಿಡುವ ಮುನ್ನ ಎಚ್ಚರವಾಗಿರಿ. ಊರಿಗೆ ಹೋಗೋರು, ಕೆಲಸಕ್ಕೆ ಹೋಗೋರು, ನಿತ್ಯ ಬಸ್ಗಳನ್ನೇ ನಂಬಿಕೊಂಡಿರೋರಿಗೆ ನಾಳೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳು ಸಿಗಲ್ಲ. ಹೀಗಾಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವುದು ಒಳ್ಳೆಯದು. ಆರನೇ ವೇತನ ಆಯೋಗದ ವರದಿ ಜಾರಿಗೆ ಸರ್ಕಾರ ಹಿಂದೇಟು ಹಾಕ್ತಿದ್ದು ಸಾರಿಗೆ ಸಿಬ್ಬಂದಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ನಾಳೆಯಿಂದ ಸಾರಿಗೆ ನೌಕರರ ಮುಷ್ಕರ ನಡೆಯಲಿದ್ದು ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಎನ್‌ಡಬ್ಲ್ಯೂಕೆಆರ್‌ಟಿಸಿ, ಎನ್‌ಇಕೆಆರ್‌ಟಿಸಿ ಸಿಬ್ಬಂದಿ ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ. ಇಷ್ಟು ದಿನ ಕೇವಲ ಸಿಬ್ಬಂದಿ ಮಾತ್ರ ಪ್ರತಿಭಟನೆ ನಡೆಸುತ್ತಿದ್ರು. ಆದರೆ ನಾಳೆ ಕುಟುಂಬ ಸಮೇತರಾಗಿ ಮುಷ್ಕರದಲ್ಲಿ ಭಾಗಿಯಾಗಲು ಸಿದ್ಧತೆ ನಡೆಸಲಾಗುತ್ತಿದೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸದೇ ಇರುವುದಕ್ಕೆ ಸಿಡಿದೆದ್ದಿರುವ ಸಾರಿಗೆ ಸಿಬ್ಬಂದಿ ಮಾತು ತಪ್ಪಿದ ಸರ್ಕಾರ ಅಂತ ಪ್ರತಿಭಟನೆಗಿಳಿದಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ಮುಷ್ಕರ ಮಾಡಿದ ಸಾರಿಗೆ ನೌಕರರು ಮುಖ್ಯವಾಗಿ 6ನೇ ವೇತನ ಜಾರಿಗೆ ಸರ್ಕಾರ ಹಿಂದೇಟು ಹಾಕ್ತಿದೆ. 6ನೇ ವೇತನ ಆಯೋಗ ಜಾರಿಗೆ ನೌಕರರು ಬಿಗಿಪಟ್ಟು ಹಿಡಿದಿದ್ದಾರೆ. ವೇತನ ಹೆಚ್ಚಳದ ಆಮಿಷ ತೋರಿ ಮುಷ್ಕರ ಹತ್ತಿಕ್ಕಲು ಸರ್ಕಾರ ಮಾಡಿರೋ ಪ್ಲಾನ್ಗೆ ಸಿಬ್ಬಂದಿ ತಿರುಗೇಟು ಕೊಡ್ತಿದ್ದಾರೆ. ಆದರೆ ಸರ್ಕಾರದ ಪ್ಲಾನ್ಗೆ ಗ್ರೀನ್ ಸಿಗ್ನಲ್ ನೀಡಿದ ಸಿಬ್ಬಂದಿ ನಾಳೆ ಪ್ರತಿಭಟನೆ ನಡೆಸಲಿದ್ದಾರೆ. ನಾಳೆ ನಡೆಯುವ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಬೆಂಗಳೂರಿಗೆ ತಟ್ಟಲಿದೆ. ಸಿಟಿಯಲ್ಲಿ ನಿತ್ಯ ಸಂಚರಿಸುತ್ತಿದ್ದ 6,000 ಬಸ್ಗಳ ಸಂಚಾರ ಸ್ತಬ್ಧವಾಗುವ ಸಾಧ್ಯತೆ ಇದ್ದು, ಬಿಎಂಟಿಸಿ ಸ್ತಬ್ಧದಿಂದ 30 ಲಕ್ಷ ಪ್ರಯಾಣಿಕರಿಗೆ ನಾಳೆ ತೊಂದರೆಯಾಗಲಿದೆ. ಕೆಎಸ್ಆರ್ಟಿಸಿ ಈಶಾನ್ಯ ವಾಯುವ್ಯ ಸಾರಿಗೆಯು ಸಂಪೂರ್ಣ ಸ್ತಬ್ಧವಾಗಲಿದೆ. ಸುಮಾರು 20,000 ಬಸ್ಗಳ ಸಂಚಾರ ಬಂದ್ ಆಗೋದ್ರಿಂದ ರಾಜ್ಯಾದ್ಯಂತ 1 ಕೋಟಿ ಮಂದಿ ಪ್ರಯಾಣಿಕರಿಗೆ ತೊಂದರೆಯಾಗಲಿದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಾರಿಗೆ ಸಿಬ್ಬಂದಿ ನಾಳೆ ಪ್ರತಿಭಟನೆ ನಡೆಸುತ್ತಿದ್ದು, ಧರಣಿ ಮಧ್ಯೆಯೂ ಕರ್ತವ್ಯಕ್ಕೆ ಬಂದರೆ ರಕ್ಷಣೆಗೆ ಬದ್ಧ ಅಂತ ಕೆಎಸ್ಆರ್ಟಿಸಿ ಎಂಡಿ ಶಿವಯೋಗಿ ಸಿ ಕಳಸದ್ ಹೇಳಿದ್ದಾರೆ. ಸಾರಿಗೆ ನಿಗಮಗಳು ಈಗಾಗಲೇ ನಷ್ಟದಲ್ಲಿವೆ. ನಮ್ಮ ಸಾರಿಗೆ ಸಿಬ್ಬಂದಿಗೆ ಸರ್ಕಾರದ ಅನುದಾನದಿಂದ ಸಂಬಳ ಕೊಡಲಾಗ್ತಿದೆ. ಸಾರಿಗೆ ನೌಕರರು ಮುಷ್ಕರ ಕೈಬಿಡಬೇಕು. ಈ ಮುಷ್ಕರ ಕಾನೂನು ಬಾಹಿರ ಅಂತ ಶಿವಯೋಗಿ ಕಳಸದ್ ಹೇಳಿದರು. ಮುಷ್ಕರಕ್ಕೆ ಕರೆ ನೀಡಿರೋ ಸಾರಿಗೆ ನೌಕರರಿಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಾಳೆ ಪ್ರತಿಭಟನೆ ನಡೆಸಿದರೆ ಬಂಧಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಅಂತ ಪಂತ್ ಎಚ್ಚರಿಕೆ ನೀಡಿದ್ದಾರೆ. ಹಿರಿಯ ಅಧಿಕಾರಿಗಳ ಸಭೆ ಬಳಿಕ ಮಾತನಾಡಿದವರು, ಈಗ ನಗರದಲ್ಲಿ ಕೋವಿಡ್ ಪ್ರೋಟೋಕಾಲ್ ಜಾರಿಯಲ್ಲಿದೆ. ಸಿಆರ್ಪಿಸಿ 144 ಸೆಕ್ಷನ್ ಅಡಿ ಆದೇಶ ಹೊರಡಿಸಿದ್ದೇವೆ. ಪ್ರೋಟೋಕಾಲ್ ಪ್ರಕಾರ ಪ್ರತಿಭಟನೆಗೆ ಅವಕಾಶವೇ ಇಲ್ಲ ಅಂತ ತಿಳಿಸಿದರು. ಪ್ರತಿಭಟನೆ ನಡೆಸಿದರೆ ಬಂಧಿಸೋದಾಗಿ ತಿಳಿಸಿರೋ ಕಮಲ್ ಪಂತ್, ಅರೆಸ್ಟ್ ಮಾಡಿ ಠಾಣೆಯಲ್ಲಿ ಕೂರಿಸಿ ವಾಪಸ್ ಕಳಿಸೋದಿಲ್ಲ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತೀವಿ ಅಂತ ತಿಳಿಸಿದ್ದಾರೆ. ಬಂದೋಬಸ್ತ್ ಮಾಡ್ತೀವಿ, ಚೇಷ್ಟೆ ಮಾಡಿದ್ರೆ ಸುಮ್ಮನಿರಲ್ಲ, ಓಡಾಡುವ ಬಿಎಂಟಿಸಿ ಬಸ್ಗಳಿಗೆ ಎಸ್ಕಾರ್ಟ್ ಕೊಡುತ್ತೇವೆ ಅಂತ ನಗರ ಪೊಲೀಸ್ ಆಯುಕ್ತ ಪಂತ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿಗೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಹಿಂದೆ ತಟ್ಟಿತ್ತು. ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಆಗಮಿಸುವ ಬಸ್ಗಳ ಸಂಖ್ಯೆ ಇಳಿಮುಖವಾಗಿದೆ. ಸೆಕೆಂಡ್ ಶಿಫ್ಟ್ಗೆ ಬರಬೇಕಿದ್ದ ಡ್ರೈವರ್ಸ್ ಮತ್ತು ಕಂಡಕ್ಟರ್ಗಳು ಕರ್ತವ್ಯಕ್ಕೆ ಚಕ್ಕರ್ ಹಾಕಿದ್ದಾರೆ. ಹೀಗಾಗಿ ಡಿಪೋದಿಂದ ಮೆಜೆಸ್ಟಿಕ್ನತ್ತ ಹಲವು ಬಸ್ಗಳು ಬರಲೇ ಇಲ್ಲ. ಬಸ್ಗಳ ಕೊರತೆ ಇದೆ ಎಂದು ಪ್ರಯಾಣಿಕರಿಗೆ ಅನೌನ್ಸ್ ಮಾಡಿ ಹೇಳಲಾಗ್ತಿತ್ತು. ಯಶವಂತಪುರ ಡಿಪೋ 8ರಲ್ಲಿ ಇಂದಿನಿಂದಲೇ ಮುಷ್ಕರದ ಬಿಸಿ ತಟ್ಟಿತ್ತು. 2ನೇ ಪಾಳಿಯಲ್ಲಿ ಡಿಪೋದಿಂದ ಬಸ್ಗಳು ಹೊರಗೆ ಬರಲೇ ಇಲ್ಲ. 2ನೇ ಪಾಳಿಗೆ ಡಿಪೋ 8ರ ಬಹುತೇಕ ಸಿಬ್ಬಂದಿ ಗೈರಾಗಿದ್ರು. ಯಶವಂತಪುರ ಡಿಪೋ 8ರಲ್ಲಿ ಬಸ್ಗಳು ನಿಂತಲ್ಲೇ ನಿಂತಿದ್ವು.
ಸಾರಿಗೆ ಸಿಬ್ಬಂದಿ ಪರ ನಿಂತಿದ್ದ ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧವೇ ದೂರು ದಾಖಲಾಗಿದ್ದು ಯಾಕೆ? ಪ್ರೊಟೆಸ್ಟ್ ಮಧ್ಯೆಯೂ ಸರ್ಕಾರ ಮಾಡ್ತಾ ಇರೋ ಸರ್ಕಸ್ ಆದ್ರೂ ಏನು? ರಜೆ ರದ್ದು ಮಾಡಿದ್ರು ಮುಷ್ಕರ ನಡೆಯುತ್ತೆ ಅಂತ ಸಿಡಿದೆದ್ದ ಸಾರಿಗೆ ಸಿಬ್ಬಂದಿ. ನೋಡೋಣ ಬಸ್ ಬಂದ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ನಾಳೆಯಿಂದ ಸಾರಿಗೆ ನೌಕರರ ಮುಷ್ಕರ ನಡೀತಾ ಇದ್ದು ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವ ವಹಿಸಿಕೊಂಡಿದ್ದಾರೆ. ಆದರೆ ಕೋಡಿಹಳ್ಳಿ ವಿರುದ್ಧವೇ ಬಿಎಂಟಿಸಿ ಸಿಬ್ಬಂದಿ ದೂರು ನೀಡಿದ್ದಾರೆ. ಬಿಎಂಟಿಸಿ ಎಂಡಿ ಶಿಕಾಗೆ ಚಾಲಕ ತ್ಯಾಗರಾಜ್ ದೂರು ನೀಡಿದ್ದಾರೆ. ಬಸ್ ಸೇವೆ ಅಗತ್ಯ ಸೇವೆ ನೀಡುವುದು ನಮ್ಮ ಧ್ಯೇಯ. ಹೀಗಾಗಿ ಮುಷ್ಕರದ ವೇಳೆ ಅಹಿತಕರ ಘಟನೆ ನಡೆದರೆ ಕೋಡಿಹಳ್ಳಿ ಚಂದ್ರಶೇಖರ್ ಹೊಣೆ ಅಂತ ದೂರಿನಲ್ಲಿ ದೂರಿದ್ದಾರೆ. ಸಾರಿಗೆ ನೌಕರರ ಮುಷ್ಕರಕ್ಕೂ ಮೊದಲೇ ಸರ್ಕಾರ ಕೂಡ ಸರ್ಕಸ್ ಮಾಡ್ತಾ ಇದೆ. ಖಾಸಗಿ ಟ್ಯಾಕ್ಸಿ, ಮಿನಿ ಬಸ್ ಓಡಿಸೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಸರ್ಕಾರಿ ಬಸ್ ನಿಂತರೆ ಖಾಸಗಿ ವಾಹನ ಅವಲಂಬಿಸುವ ಚಿಂತನೆ ನಡೆದಿದೆ. ಹೀಗಾಗಿ ಖಾಸಗಿಯವರ ಬೇಡಿಕೆ ಈಡೇರಿಸುವ ಭರವಸೆ ನೀಡಿತ್ತು. ಭರವಸೆ ನೀಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾರಿಗೆ ಸಚಿವರ ಯತ್ನಿಸಿದ್ದಾರೆ. ಸಾರಿಗೆ ಸಿಬ್ಬಂದಿ ಬಂದ್ ಮಾಡಿದ್ರೆ ಖಾಸಗಿ ಬಸ್ಗಳನ್ನ ಬೀದಿಗಿಳಿಸೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಆದ್ರೆ ಈ ಪ್ಲಾನ್ ಮೊದಲ ಪ್ರಯತ್ನದಲ್ಲೇ ಫ್ಲಾಪ್ ಆಗಿದೆ. ಖಾಸಗಿ ಸಾರಿಗೆ ಅಸೋಸಿಯೇಷನ್ ಜೊತೆಗಿನ ಸಭೆ ವಿಫಲವಾಗಿದ್ದು ಸಾರಿಗೆ ನೌಕರರಂತೆಯೇ ಖಾಸಗಿ ಅಸೋಸಿಯೇಷನ್ಸ್ ಕೂಡ ಬಿಗಿ ಪಟ್ಟು ಹಿಡಿದಿದೆ. ಇದರ ಹೊರತು ನಿಮ್ಮೊಂದಿಗೆ ಕೈಜೋಡಿಸಲ್ಲ ಅಂತ ಸ್ಪಷ್ಟ ಸಂದೇಶ ರವಾನಿಸಿದೆ. ನಿತ್ಯ ಕೋಟ್ಯಾಂತರ ಪ್ರಯಾಣಿಕರು ಸಾರಿಗೆ ಬಸ್ನಲ್ಲೇ ಓಡಾಡ್ತಾ ಇದ್ದಾರೆ. ಹೀಗಾಗಿ ಖಾಸಗಿ ಸಾರಿಗೆ ನಂಬಿದ ಮಾತ್ರಕ್ಕೆ ಸಮಸ್ಯೆ ಬಗೆಹರಿಯೋದಿಲ್ಲ. ಸರ್ಕಾರಿ ಸಾರಿಗೆಯಲ್ಲಿ ನಿತ್ಯ 1 ಕೋಟಿ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ದು ಏಕಾಏಕಿ ಬದಲಿ ವ್ಯವಸ್ಥೆ ಮಾಡೋದು ಸುಲಭದ ಮಾತಲ್ಲ. ಹೀಗಾಗಿ ನಾಳೆ ಸಾರಿಗೆ ನೌಕರರ ಮುಷ್ಕರ ಬಹುತೇಕ ನಿಶ್ಚಿತವಾಗಿದ್ದು ಬಸ್ ಸಂಚಾರ ಸ್ತಬ್ಧವಾದರೆ ಪ್ರಯಾಣಿಕರು ಪರದಾಡೋದು ಪಕ್ಕ. ನಾಳೆ ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತೆ ಅಂತ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಒಕ್ಕೂಟ ಗೌರವಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಕೋಡಿಹಳ್ಳಿ ಚಂದ್ರಶೇಖರ್, ನೌಕರರ ಬೇಡಿಕೆ ಈಡೇರಿಕೆಗೆ ಸರ್ಕಾರಕ್ಕೆ 3 ತಿಂಗಳ ಗಡುವು ನೀಡಿತ್ತು. ಆದ್ರೆ ಅದು ಸುಳ್ಳು ಭರವಸೆ ಅನ್ನೋದು ಈಗ ಗೊತ್ತಾಗಿದೆ. ಸಾರಿಗೆ ನೌಕರರ 8 ಬೇಡಿಕೆಗಳನ್ನ ಈಡೇರಿಸಿದ್ದಾಗಿ ಹೇಳ್ತಾ ಇದೆ. ಆದ್ರೆ ಯಾವ ಬೇಡಿಕೆಗಳು ಸಾರಿಗೆ ನೌಕರರ ಪರವಾಗಿಲ್ಲ ಅಂತ ಕಿಡಿಕಾರಿದ್ರು. ಮೇ 4ರ ನಂತರ ಸಾರಿಗೆ ನೌಕರರ ಭರವಸೆ ಈಡೇರಿಸುವುದಾಗಿ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಅದರ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ರು. ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ರಾಜ್ಯದಲ್ಲಿ ನಾಳೆ ಸಾರಿಗೆ ನೌಕರರ ಮುಷ್ಕರ ನಡೆಯಲಿದೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಕೆ ನೀಡಿದ್ದಾರೆ. ಎರಡನೇ ಪಾಳಿಯ ಬಿಎಂಟಿಸಿ ಸಿಬ್ಬಂದಿ ಕರ್ತವ್ಯಕ್ಕೆ ಗೈರಾಗಿದ್ದಾರೆ. ಹೆಣ್ಣೂರು ಡಿಪೋದಲ್ಲಿ ನಿಂತಲ್ಲೇ ಬಸ್ಗಳು ನಿಂತಿದ್ವು. ಮಧ್ಯಾಹ್ನದ ನಂತರ 70 ಬಸ್ ಸಂಚರಿಸಬೇಕಾಗಿತ್ತು. ಆದರೆ ಬಿಎಂಟಿಸಿ ಚಾಲಕರು, ನಿರ್ವಾಹಕರು ಗೈರಾಗಿದ್ದರಿಂದ ಹೆಣ್ಣೂರು ಡಿಪೋದಿಂದ ಬಸ್ಗಳು ಹೊರಟಿಲ್ಲ. ಬೆಳಗ್ಗೆ ಡಿಪೋದಿಂದ ತೆರಳಿದ್ದ ಬಸ್ಗಳು ಮಾತ್ರ ಸಂಚಾರ ಮಾಡ್ತಾ ಇದ್ವು. ನಾಳೆ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆ ನಡೆಸ್ತಾ ಇರೋದನ್ನೇ ಅಸ್ತ್ರವಾಗಿಸಿಕೊಂಡ ಖಾಸಗಿ ಬಸ್ನವರು ನಾಳೆಯಿಂದಲೇ ಬಸ್ ಪ್ರಯಾಣ ದರ ಏರಿಕೆ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಸರ್ಕಾರಿ ಬಸ್ಗಳ ಸಂಚಾರ ಬಂದ್ ಆಗೋದನ್ನೇ ಕಾಯ್ತಾ ಇರುವ ಖಾಸಗಿ ಬಸ್ ಮಾಲೀಕರು ನಾಳೆ ದರ ಏರಿಕೆ ಮಾಡೋದು ಗ್ಯಾರಂಟಿ. ಹಬ್ಬ ಹರಿದಿನ ಬಂದಾಗ ಮನಸ್ಸೋ ಇಚ್ಛೆ ದರ ಏರಿಕೆ ಮಾಡ್ತಾ ಇದ್ದ ಖಾಸಗಿ ಬಸ್ಗಳು ಈಗ ಮತ್ತೆ ದರ್ಬಾರ್ ನಡೆಸಲಿವೆ. ಸಾರಿಗೆ ಸಿಬ್ಬಂದಿಯ ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಸರ್ಕಾರ ಮತ್ತೆ ಎಸ್ಮಾ ಅಸ್ತ್ರ ಪ್ರಯೋಗಿಸಬಹುದು. ಎಸ್ಮಾ ಜಾರಿ ಮಾಡುವ ಮೂಲಕ ಭಯ ಹುಟ್ಟಿಸುವ ಸಾಧ್ಯತೆಯೂ ಇದೆ. ಅದು ಆಗದಿದ್ರೆ ಖಾಸಗೀಕರಣದ ಭೂತವನ್ನ ತೋರಿಸಬಹುದು. ಎರಡೂ ಆಗದಿದ್ರೆ ಕೊನೆ ಕ್ಷಣದಲ್ಲಿ 6ನೇ ವೇತನ ಜಾರಿ ಮಾಡಬಹುದು. ಕೊರೋನಾ ನಿಯಮದ ಅಡಿಯಲ್ಲಿ ಏಪ್ರಿಲ್ 20ರವರೆಗೆ ಪ್ರತಿಭಟನೆ ನಡೆಸುವಂತಿಲ್ಲ. ಬೆಂಗಳೂರು ಸೇರಿದಂತೆ 8 ಜಿಲ್ಲೆಗಳಲ್ಲಿ ಜನ ಸೇರುವಂತಿಲ್ಲ. 6ನೇ ವೇತನ ಜಾರಿ ಕಷ್ಟ ಅಂತ ಸರ್ಕಾರ ಹೇಳಿದ್ದು ಯಾಕೆ? ಸಿಬ್ಬಂದಿ ಪ್ರತಿಭಟನೆಗೆ ಇಳಿದ್ರು ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದು ಯಾರು? ಸಾರಿಗೆ ಸಿಬ್ಬಂದಿಗೆ ಎಸ್ಮಾ ಜಾರಿಯ ಅಸ್ತ್ರ ಕಾಡೋಕೆ ಶುರುವಾಗಿದೆಯಾ? ನೋಡೋಣ ಸಾರಿಗೆ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಸಂಕಷ್ಟದ ಮಧ್ಯೆಯೂ ಮುಷ್ಕರ ಮಾಡದಂತೆ ಸಿಎಸ್ ರವಿಕುಮಾರ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ರವಿಕುಮಾರ್, 9 ಬೇಡಿಕೆಗಳಲ್ಲಿ 8 ಬೇಡಿಕೆಗಳನ್ನು ಈಡೇರಿಸಿದ್ದೇವೆ. ಆದರೆ 6ನೇ ವೇತನ ಆಯೋಗ ಜಾರಿಗೆ ಮನವಿ ಮಾಡಿದ್ದು 6ನೇ ವೇತನ ಆಯೋಗದ ಬೇಡಿಕೆ ಈಡೇರಿಸಲು ಆಗಲ್ಲ ಅಂತ ಹೇಳಿದ್ರು. ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಸಂಬಳ ಹೆಚ್ಚಿಸಲು ಸಹ ಆಗಲ್ಲ ಅಂತ ರವಿಕುಮಾರ್ ಹೇಳಿದ್ರು.
ನಮ್ಮ ಮನವಿಗೂ ಕ್ಯಾರೆ ಅನ್ನದ ಸಿಬ್ಬಂದಿ ಪ್ರತಿಭಟನೆಗೆ ಮುಂದಾದ್ರೆ ಪರ್ಯಾಯ ವ್ಯವಸ್ಥೆ ಮಾಡುವುದಾಗಿ ಸಿಎಸ್ ರವಿಕುಮಾರ್ ಹೇಳಿದ್ರು. ಲಾಕ್ಡೌನ್ ಸಮಯದಲ್ಲೂ ಸಾರಿಗೆ ಸಿಬ್ಬಂದಿ ಸಂಬಳ ನೀಡಲಾಗಿದೆ. ನಾಳೆ ಸಾರಿಗೆ ನೌಕರರು ಮುಷ್ಕರ ಮಾಡಲು ಮುಂದಾದ್ರೆ ಸಾರಿಗೆ ಇಲಾಖೆಯಿಂದ ಪರ್ಯಾಯ ವ್ಯವಸ್ಥೆ ಮಾಡ್ತೇವೆ. ಸಾರಿಗೆ ನೌಕರರ ಜೊತೆ ಸಂಧಾನ ಪ್ರಶ್ನೆಯೇ ಇಲ್ಲ. ಬಸ್ಗಳಿಗೆ ಹಾನಿ ಮಾಡಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ್ರು. ಕೊರೋನಾದಿಂದಾಗಿ ಎಲ್ಲರೂ ನಿಯಮ ಪಾಲಿಸಬೇಕು. ನಿಯಮ ಉಲ್ಲಂಘಿಸಿ ಪ್ರತಿಭಟನೆ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸಿಎಸ್ ರವಿಕುಮಾರ್ ಹೇಳಿದ್ರು. ಪೊಲೀಸ್ ಆಕ್ಟ್ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಕ್ರಮ ತೆಗೆದುಕೊಳ್ತೇವೆ. ಎಸ್ಮಾ ಜಾರಿ ಮಾಡುವ ಸಂಬಂಧವೂ ಚರ್ಚಿಸಿದ್ದೇವೆ ಅಂತ ರವಿಕುಮಾರ್ ಹೇಳಿದ್ರು. ಸಾರಿಗೆ ನೌಕರರು ಕೆಲಸಕ್ಕೆ ಗೈರಾದ್ರೆ ಸಂಬಳ ಕಡಿತ ಮಾಡುವ ಸಾಧ್ಯತೆಯೂ ಇದೆ ಅಂತ ಸಿಎಸ್ ಹೇಳಿದ್ರು. ಸರ್ಕಾರದ ವಿರುದ್ಧ ಸಮರ ಸಾರಿರುವ ಸಾರಿಗೆ ಸಿಬ್ಬಂದಿ ನಾಳೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೀಗಾಗಿ ನಾಳೆ ಯಾರಾದರೂ ಧರಣಿಯಲ್ಲಿ ಪಾಲ್ಗೊಂಡ್ರೆ ಅವರಿಗೆ ಸಂಬಳ ಕಟ್ ಮಾಡುವ ಎಚ್ಚರಿಕೆಯನ್ನ ಬಿಎಂಟಿಸಿ ನೀಡಿದೆ. ಬಿಎಂಟಿಸಿ ಯಾವುದೇ ಅನುಸೂಚಿಗಳು ವ್ಯತ್ಯಯ ಆಗದಂತೆ ಕ್ರಮ ಕೈಗೊಳ್ಳಬೇಕು. ನಾಳೆಯಿಂದ ಗೈರು ಹಾಜರಾತಿಯಾಗುವ ನೌಕರರಿಗೆ ವೇತನ ಇಲ್ಲ ಅಂತ ಬಿಎಂಟಿಸಿ ಭದ್ರತೆ ಹಾಗೂ ಜಾಗೃತ ದಳ ನಿರ್ದೇಶಕ ಅರುಣ್ ಆದೇಶಿಸಿದ್ದಾರೆ. ರಾಜ್ಯದಲ್ಲಿ ನಾಳೆಯಿಂದ ಸಾರಿಗೆ ನೌಕರರ ಮುಷ್ಕರ ನಡೆಯಲಿದ್ದು, ಬೆಂಗಳೂರಿನಲ್ಲಿ ನಾಳೆಯಿಂದ ಖಾಸಗಿ ಬಸ್ ಕಾರ್ಯಾಚರಣೆ ನಡೆಸಲಿವೆ. ನಗರದಲ್ಲಿ ಸುಮಾರು 3,000 ಖಾಸಗಿ ವಾಹನ ಸಂಚಾರಕ್ಕೆ ಸರ್ಕಾರ ಅವಕಾಶ ನೀಡಿದ್ದು, ಖಾಸಗಿ ವಾಹನಗಳಲ್ಲಿ ಸಂಚಾರಕ್ಕೆ ಟಿಕೆಟ್ ದರ ನಿಗದಿ ಸಹ ಮಾಡಲಾಗಿದೆ. ರಾಜ್ಯದಲ್ಲಿ ನಾಳೆ ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತಿದ್ದು, ಮುಷ್ಕರ ಹತ್ತಿಕ್ಕುವುದಕ್ಕೆ ಬಿಎಂಟಿಸಿ ಪ್ಲಾನ್ ಮಾಡಿದೆ. ಸಾರಿಗೆ ಸಿಬ್ಬಂದಿಯಿಂದಲೇ ಬಸ್ ಓಡಿಸಲು ಪ್ಲಾನ್ ಮಾಡಲಾಗಿದೆ. ತರಬೇತಿ ನೌಕರರಿಂದ ಬಸ್ ಓಡಿಸಲು ನಿರ್ಧರಿಸಿದ್ದು, ಬಿಎಂಟಿಸಿಯಲ್ಲಿ 2,000 ತರಬೇತಿ ನೌಕರರಿದ್ದಾರೆ. ತರಬೇತಿ ನಿರತ ನೌಕರರಿಂದ ಬಸ್ ಓಡಿಸಲು ಬಿಎಂಟಿಸಿ ಮುಂದಾಗಿದೆ. ಬಸ್ ಚಾಲನೆ ವೇಳೆ ಕೆಲವು ಕಡೆ ಎಡವಟ್ಟಾಗಿತ್ತು. ರಾಜ್ಯದಲ್ಲಿ ನಾಳೆ ಸಾರಿಗೆ ನೌಕರರ ಮುಷ್ಕರ ಆರಂಭವಾಗ್ತಿದ್ದು, ಅಧಿಕಾರಿಗಳ ಜತೆ ಬಿಎಂಟಿಸಿ ಎಂಡಿ ಸಿ ಶಿಖಾ ಸಭೆ ನಡೆಸಿದ್ರು. ಸಭೆಯಲ್ಲಿ ಯಾವ ಮಾರ್ಗದಲ್ಲಿ ಎಷ್ಟು ಬಸ್ ಸಂಚರಿಸಬೇಕು, ಯಾವ ಮಾರ್ಗಕ್ಕೆ ಹೆಚ್ಚು ಬಸ್ಗಳ ಅಗತ್ಯವಿದೆ ಅಂತೆಲ್ಲ ಬಿಎಂಟಿಸಿಯ ಮುಖ್ಯ ಕಚೇರಿಯಲ್ಲಿ ಅಧಿಕಾರಿಗಳು ಸಭೆ ನಡೆಸಿದ್ರು. ಸಾರಿಗೆ ನೌಕರರು ಮುಷ್ಕರ ಮಾಡ್ತಿದ್ರು. ಯಾವುದೇ ಕ್ರಮ ಕೈಗೊಳ್ಳದ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಸ್ವಾಮಿ ಲಕ್ಷ್ಮಣ ಸವದಿ ಅವರೇ ಡಿಸೆಂಬರ್ನಲ್ಲಿಯೇ ಸಾರಿಗೆ ನೌಕರರು ಧರಣಿ ನಡೆಸಿದ್ರು. ಇಷ್ಟು ದಿನ ನಿದ್ದೆ ಮಾಡಿ ಈಗ ನೀತಿ ಸಂಹಿತೆಯ ನೆಪ ಹೇಳ್ತಿದ್ದೀರಾ. ಚುನಾವಣಾ ನೀತಿ ಸಂಹಿತೆ ನೆಪ ಹೇಳಿ ದಿಕ್ಕು ತಪ್ಪಿಸ್ತಿದ್ದೀರಾ. ಕೇಂದ್ರದಿಂದ ತೆರಿಗೆ ಪಾಲು ತರಲಾಗಿದೆ. ನಿಗಮಗಳು ನಷ್ಟದಲ್ಲಿರುವ ಸಬೂಬು ಹೇಳುವಿರಲ್ಲ. ಇದೇನಾ ನಿಮ್ಮ ಡಬಲ್ ಎಂಜಿನ್ ಅಭಿವೃದ್ಧಿ ಅಂತ ಕಿಡಿಕಾರಿದೆ. ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ನಾಳೆಯಿಂದ ನಮ್ಮ ಹೋರಾಟ ಆರಂಭವಾಗುತ್ತೆ ಅಂತ ಸಾರಿಗೆ ನೌಕರರ ಕೂಟದ ರಾಜ್ಯ ಉಪಾಧ್ಯಕ್ಷ ಆನಂದ್ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಆನಂದ್, ನಾವು ನಮ್ಮ ಪ್ರಾಣವನ್ನ ಬೇಕಿದ್ರೂ ಕೊಡ್ತೇವೆ, ನಮ್ಮ ಬೇಡಿಕೆ ಈಡೇರದಿದ್ರೆ ಹೋರಾಟ ಹಿಂಪಡೆಯಲ್ಲ ಅಂತ ಎಚ್ಚರಿಸಿದ್ರು. ಪ್ರತಿಭಟನೆಗಳನ್ನ ಮುಂದೂಡಿ ಅಂತ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದ್ದು ಯಾಕೆ? 6ನೇ ವೇತನ ಜಾರಿ ಮಾಡೋಕೆ ಸಾಧ್ಯ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದು ಯಾರು? ಸಾರಿಗೆ ಸಿಬ್ಬಂದಿ ಸಂಬಳಕ್ಕೆ ಸರ್ಕಾರ ಯಾವುದೇ ಸಮಸ್ಯೆ ಮಾಡಿಲ್ವಾ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಾರಿಗೆ ಸಿಬ್ಬಂದಿ ಮುಷ್ಕರಕ್ಕೆ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಟಕ್ಕರ್ ಕೊಟ್ಟಿದ್ದಾರೆ. ಸಿಬ್ಬಂದಿಯ 8 ಬೇಡಿಕೆಗಳನ್ನು ಈಡೇರಿಸಿದ್ದೇವೆ, 9ನೇ ಬೇಡಿಕೆ ಈಡೇರಿಸುವುದಕ್ಕೆ ಈಗ ನೀತಿ ಸಂಹಿತೆ ಅಡ್ಡ ಆಗ್ತಿದೆ ಅಂತ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದಂತಹ ಡಿಸಿಎಂ ಲಕ್ಷ್ಮಣ ಸವದಿ, ಏನೇ ಇದ್ರೂ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋಣ, ಬಂದ್ ಮಾಡುವುದು ಬೇಡ ಅಂತ ಲಕ್ಷ್ಮಣ ಸವದಿ ಮನವಿ ಮಾಡಿದರು. ಆರನೇ ವೇತನ ಆಯೋಗದ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈ ಬಗ್ಗೆ ಚರ್ಚೆ ಮಾಡಿ ನಿರ್ಧರಿಸಬೇಕು ಅಂತ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದರು. ಚರ್ಚೆ ಮಾಡದೆ ಈ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ಬರುವುದಿಲ್ಲ. ಹಣಕಾಸು ಇಲಾಖೆ ಜೊತೆ ಈಗಾಗಲೇ ಒಂದು ಸುತ್ತು ಚರ್ಚೆ ನಡೆದಿದೆ. ಇಂದು ಮತ್ತೊಮ್ಮೆ ಚರ್ಚೆಗೆ ಆಹ್ವಾನ ನೀಡಿದ್ದಾರೆ. ಹೀಗಾಗಿ ಈಗ ಸ್ವಲ್ಪ ಸಮಾಧಾನದಿಂದ ಕಾಯಬೇಕಾಗಿದೆ ಅಂತ ಹೇಳಿದ್ರು. ದಯಮಾಡಿ ಬಸ್ ಬಂದ್ ಮಾಡಬೇಡಿ ಅಂತ ಸಾರಿಗೆ ಸಿಬ್ಬಂದಿಗೆ ಡಿಸಿಎಂ ಲಕ್ಷ್ಮಣ ಸವದಿ ಮನವಿ ಮಾಡಿದ್ದಾರೆ. ನಾವು ಸಂಬಳಕ್ಕೆ ಯಾವುದೇ ರೀತಿಯ ಸಮಸ್ಯೆ ಮಾಡೋದಿಲ್ಲ. ಸರ್ಕಾರದಿಂದಲೇ ಹಣ ಪಡೆದು ಸಂಬಳವನ್ನ ನೀಡಿದ್ದೇವೆ. 4 ರಿಂದ 6 ಯೂನಿಯನ್ಗಳಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಹೀಗಾಗಿ ಆತುರವಾಗಿ ಬೇಡಿಕೆ ಬಗ್ಗೆ ನಿರ್ಧಾರ ಮಾಡಲಾಗಲ್ಲ. ಸಾರಿಗೆ ಸಿಬ್ಬಂದಿ ದುಡುಕಿನ ನಿರ್ಧಾರ ಮಾಡಬಾರದು ಅಂತ ಸವದಿ ಮನವಿ ಮಾಡಿದ್ದಾರೆ. ಸಾರಿಗೆ
ಸಾರಿಗೆ ಸಿಬ್ಬಂದಿ ಪ್ರತಿಭಟನೆ ಮಾಡೋದ್ರಿಂದಾಗಿ ಜನರು ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಆಗಬಾರದು. ಹೀಗಾಗಿ ಧರಣಿ ಕೈಬಿಡುವಂತೆ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಮನವಿ ಮಾಡಿದ್ದಾರೆ. ಚುನಾವಣಾ ಆಯೋಗ ನಮಗೆ ಅನುಮತಿ ನೀಡಿದ್ರೆ ಈ ಕೂಡಲೇ ನಾವು ಸಂಬಳವನ್ನ ಹೆಚ್ಚಳ ಮಾಡ್ತೇವೆ. ಎಷ್ಟು ಸಂಬಳ ಹೆಚ್ಚಿಸ್ತೇವೆ ಅಂತ ಹೇಳೋದಕ್ಕೆ ಬರುವುದಿಲ್ಲ. ಆ ಬಗ್ಗೆ ಈಗ ಹೇಳಿದ್ರೆ ನೀತಿ ಸಂಹಿತೆ ಉಲ್ಲಂಘನೆಯಾಗುತ್ತೆ. ನಂತರ ಸಾಧಕ ಬಾಧಕಗಳ ಬಗ್ಗೆ ಕುಳಿತು ಚರ್ಚೆ ಮಾಡೋದಾಗಿ ಸವದಿ ಹೇಳಿದರು. ನಾಳೆ ಸಾರಿಗೆ ನೌಕರರ ಮುಷ್ಕರ ಇರುವುದರಿಂದ ರಾಜ್ಯದ ಎಲ್ಲಾ ಸಾರಿಗೆ ನೌಕರರ ರಜೆಯನ್ನ ರದ್ದುಗೊಳಿಸಲಾಗಿದೆ. ವಾರದ ರಜೆ, ತುರ್ತು ರಜೆ ಹೊರತುಪಡಿಸಿ ಎಲ್ಲಾ ನೌಕರರು ರಜೆಯನ್ನ ರದ್ದುಗೊಳಿಸಿ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಶಿವಯೋಗಿ ಕಳಸದ್ ಆದೇಶಿಸಿದ್ದಾರೆ. ಅನಗತ್ಯ ರಜೆ ಹಾಕಿದ್ರೆ ವೇತನ ಕಟ್ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜೊತೆಗೆ ಸಹಜ ಸ್ಥಿತಿಗೆ ಬರುವವರೆಗೆ ಈ ಸುತ್ತೋಲೆ ಅನ್ವಯವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಕೊರೋನಾ ಆತಂಕದ ಮಧ್ಯೆಯೂ ಪರೀಕ್ಷೆ ಶುರುವಾಗಿದೆ. ಆದರೆ ಇದೇ ವೇಳೆ ಸಾರಿಗೆ ಸಿಬ್ಬಂದಿ ಮುಷ್ಕರ ನಡೆಸ್ತಾ ಇರೋದು ಟೆನ್ಷನ್ ತಂದೊಡ್ಡಿದೆ. ಪರೀಕ್ಷೆ ಹತ್ರ ಬರೋದ್ರಿಂದ ಕಾಲೇಜಿಗೆ ಹೋಗಿ ಡೌಟ್ ಬಗ್ಗೆ ಹರಿಸ್ಕೊಳ್ಬೇಕು. ಪ್ರತಿನಿತ್ಯ ಬಿಎಂಟಿಸಿ ಬಸ್ಗಳಲ್ಲೇ ಸಂಚಾರ ಮಾಡ್ತಿದ್ದೀವಿ. ನಾಳೆ ಮುಷ್ಕರ ಅಂದ್ರೆ ಏನ್ ಮಾಡೋದು? ಆಟೋ, ಓಲಾ, ಊಬರ್ ದುಬಾರಿ ಹಣ ಕೇಳ್ತಾರೆ ಅಂತ ವಿದ್ಯಾರ್ಥಿಗಳು ಅಳಲು ತೋಡ್ಕೊಳ್ತಿದ್ದಾರೆ. ರಾಜ್ಯ ಸರ್ಕಾರ ನಮ್ಮನ್ನ ಯಾಮಾರಿಸುವ ಕೆಲಸ ಮಾಡ್ತಿದೆ ಅಂತ ಸಾರಿಗೆ ನೌಕರರ ಕೂಟದ ಜಂಟಿ ಕಾರ್ಯದರ್ಶಿ ಆನಂದ್ ಆರೋಪ ಮಾಡಿದ್ದಾರೆ. 6ನೇ ವೇತನ ಆಯೋಗದ ಘೋಷಣೆ ಮಾಡಲೇಬೇಡಿ, ಇಲ್ಲದೆ ಹೋದ್ರೆ ನಾವು ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ. ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯಲಿದೆ ಅಂತ ರಾಜ್ಯ ಸರ್ಕಾರಕ್ಕೆ ಆನಂದ್ ಎಚ್ಚರಿಕೆ ನೀಡಿದರು. ಸಾರಿಗೆ ಸಿಬ್ಬಂದಿ ವೇತನ ಹೆಚ್ಚಳಕ್ಕೆ ಚುನಾವಣಾ ನೀತಿ ಸಂಹಿತೆ ಒಂದು ಕುಂಟು ನೆಪವಾಗಿದೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಆರೋಪ ಮಾಡಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಕೋಡಿಹಳ್ಳಿ, ಸಂಬಳ ಹೆಚ್ಚಳ ಬೇಕಿದ್ರು 2 ತಿಂಗಳು ತಡವಾಗಲಿ, ಮೊದಲು 6ನೇ ವೇತನ ಆಯೋಗ ಜಾರಿ ಮಾಡಬೇಕು ಅಂತ ಕೋಡಿಹಳ್ಳಿ ಆಗ್ರಹಿಸಿದರು. ನಾಳೆ ಸಾರಿಗೆ ನಿಗಮಗಳ ನೌಕರರು ಧರಣಿ ನಡೆಸಿ ಬಸ್ ಸಂಚಾರ ಬಂದ್ ಮಾಡ್ತಾ ಇದ್ರು ಸಹ ಕೆಎಸ್ಆರ್ಟಿಸಿ ಮಾತ್ರ ಕ್ಯಾರೆ ಅಂತಿಲ್ಲ. ಮುಷ್ಕರಕ್ಕೆ ಸೊಪ್ಪು ಹಾಕದ ಕೆಎಸ್ಆರ್ಟಿಸಿ ನಾಳೆಗೆ ಎಂದಿನಂತೆ ಸೀಟ್ ಬುಕಿಂಗ್ ನಡೀತಾನೆ ಇದೆ. ಯಾವುದೇ ತಡೆ ಇಲ್ಲದೆ ಬಸ್ ಓಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಕೆಎಸ್ಆರ್ಟಿಸಿ ಮುಂಗಡ ಟಿಕೆಟ್ ಬುಕಿಂಗ್ ಶುರು ಮಾಡಿದೆ. ಸಾರಿಗೆ ಸಿಬ್ಬಂದಿ ಪರ ನಿಂತಿದ್ದ ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧವೇ ದೂರು ದಾಖಲಾಗಿದ್ದು ಯಾಕೆ? ಪ್ರೊಟೆಸ್ಟ್ ಮಧ್ಯೆಯೂ ಸರ್ಕಾರ ಮಾಡ್ತಾ ಇರೋ ಸರ್ಕಸ್ ಆದ್ರೂ ಏನು? ರಜೆ ರದ್ದು ಮಾಡಿದ್ರೂ ಮುಷ್ಕರ ನಡೆಯುತ್ತೆ ಅಂತ ಸಿಡಿದಿದ್ದ ಸಾರಿಗೆ ಸಿಬ್ಬಂದಿ. ನೋಡೋಣ ಬಸ್ ಬಂದ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ರಾಜ್ಯದಲ್ಲಿ ನಾಳೆಯಿಂದ ಸಾರಿಗೆ ನೌಕರರ ಮುಷ್ಕರ ನಡೀತಾ ಇದ್ದು ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವ ವಹಿಸಿಕೊಂಡಿದ್ದಾರೆ. ಆದರೆ ಕೋಡಿಹಳ್ಳಿ ವಿರುದ್ಧವೇ ಬಿಎಂಟಿಸಿ ಸಿಬ್ಬಂದಿ ದೂರು ನೀಡಿದ್ದಾರೆ. ಬಿಎಂಟಿಸಿ ಎಂಡಿ ಶಿಕಾಗೆ ಚಾಲಕ ತ್ಯಾಗರಾಜ್ ದೂರು ನೀಡಿದ್ದಾರೆ. ಬಸ್ ಸೇವೆ ಅಗತ್ಯ ಸೇವೆ ನೀಡುವುದು ನಮ್ಮ ಧ್ಯೇಯ. ಹೀಗಾಗಿ ಮುಷ್ಕರದ ವೇಳೆ ಅಹಿತಕರ ಘಟನೆ ನಡೆದರೆ ಕೋಡಿಹಳ್ಳಿ ಚಂದ್ರಶೇಖರ್ ಹೊಣೆ ಅಂತ ದೂರಿನಲ್ಲಿ ದೂರಿದ್ದಾರೆ. ಸಿಡಿ ಕೇಸಿನಲ್ಲಿ ಸಿಲುಕಿರುವ ರಮೇಶ್ ಜಾರಕಿಹೊಳಿಗೆ ಕೊರೋನಾ ಸೋಂಕು ಅಂಟಿದೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆಸ್ಪತ್ರೆಯಲ್ಲಿದ್ದು ರಮೇಶ್ ಮಾತ್ರ ಸುಮ್ಮನೆ ಕೂತಿಲ್ಲ. ಆಸ್ಪತ್ರೆಯಲ್ಲಿ ಕುಳಿತು ಪ್ರಕರಣದ ಸಂಪೂರ್ಣ ಬೆಳವಣಿಗೆ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ವಕೀಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಸಿಡಿ ಪ್ರಕರಣಕ್ಕೆ ಪ್ರತಿತಂತ್ರ ಹೆಣೆಯುತ್ತಿದ್ದಾರೆ. ಯುವತಿ ಬೇರೆಯವರ ಜೊತೆ ಹೊಂದಿದ್ದ ಸಂಪರ್ಕ ಬಯಲು ಮಾಡಲು ಮುಂದಾಗಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಕೊರೋನಾ ಪಾಸಿಟಿವ್ ಬಂದಿರೋದ್ರಿಂದ ಗೋಕಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೀಗಾಗಿ ರಮೇಶ್ ದಾಖಲಾದ ಆಸ್ಪತ್ರೆಗೆ ಎಸ್ಐಟಿ ಅಧಿಕಾರಿಗಳು ಭೇಟಿ ನೀಡಿದ್ರು. ರಮೇಶ್ ಜಾರಕಿಹೊಳಿ ಆರೋಗ್ಯದ ಬಗ್ಗೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರವೀಂದ್ರರಿಂದ ಮಾಹಿತಿ ಪಡೆದರು. ಆರೋಗ್ಯ ವಿಚಾರಿಸಿದ ಬಳಿಕ ಕೆಲ ದಾಖಲೆಗಳನ್ನು ಅಧಿಕಾರಿಗಳು ಪಡೆದರು. ಗೋಕಾಕ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದ ಎಸ್ಐಟಿ ಅಧಿಕಾರಿಗಳು ರಮೇಶ್ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡರು. ರಮೇಶ್ ಜಾರಕಿಹೊಳಿ ಆರೋಗ್ಯ ಸ್ಥಿತಿ ಈಗ ಹೇಗಿದೆ? ಇನ್ನು ಎಷ್ಟು ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಇರಬೇಕು? ಯಾವಾಗ ರಮೇಶ್ ಆಸ್ಪತ್ರೆಗೆ ದಾಖಲಾಗಿದ್ರು ಅಂತ ಹಲವು ಪ್ರಶ್ನೆ ಕೇಳಿದ ಎಸ್ಐಟಿ ಅಧಿಕಾರಿಗಳು ಸುಮಾರು 1.5 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ರಮೇಶ್ ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ನಿನ್ನೆ ಎಸ್ಐಟಿ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿತ್ತು. ಹೈಕೋರ್ಟ್ ಈವರೆಗಿನ ತನಿಖಾ ವರದಿ ಕೇಳಿರೋ ಕಾರಣ ಹೈಕೋರ್ಟ್ಗೆ ಸಲ್ಲಿಸುವ ವರದಿಯನ್ನ ಸಿದ್ಧಪಡಿಸುವ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಸಿಡಿ ಲೇಡಿ ಲೆಟರ್ ಬಾಂಬ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್, ನಮ್ಮ ತಂಡ ಒಳ್ಳೆ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರು. ನಿನ್ನೆ ಕಚೇರಿಗೆ ಪತ್ರ ಕೊಟ್ಟಿದ್ದಾರೆ. ನಾವು ಕೂಲಂಕುಷವಾಗಿ ಪರಿಗಣಿಸುತ್ತಿದ್ದೀವಿ. ಸೌಮೇಂದು ಮುಖರ್ಜಿ ಬೆಸ್ಟ್ ಆಫೀಸರ್ ಆಗಿದ್ದು ಅವರ ಮೇಲೆ ಟೀಕೆ ಮಾಡುವುದಕ್ಕೆ ಆಗಲ್ಲ ಅಂತ ಕಮಲ್ ಪಂತ್ ಹೇಳಿದ್ರು.
ಸಿಡಿ ಲೇಡಿ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಇದರ ಮಧ್ಯೆ ಜಾರಕಿಹೊಳಿ ಬ್ರದರ್ಸ್ ಖಾಸಗಿ ಡಿಟೆಕ್ಟಿವ್ ಏಜೆನ್ಸಿ ಮೂಲಕ ಮಾಹಿತಿ ಸಂಗ್ರಹ ಮಾಡುತ್ತಿದ್ದಾರೆ. ಯುವತಿ ಮತ್ತು ಸಿಡಿ ಗ್ಯಾಂಗ್ನ ನೆಟ್ವರ್ಕ್ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದು ಅದನ್ನ ಒಂದೊಂದಾಗಿ ಬಯಲಿಗೆಳೆಯಲು ಜಾರಕಿಹೊಳಿ ಪ್ಲಾನ್ ಮಾಡಿದ್ದಾರೆ. ರಮೇಶ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಬಳಿಕ ಸಿಡಿ ಪ್ರಕರಣ ಹೊಸ ತಿರುವು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಸಿಡಿ ಲೇಡಿಗೆ ಎಸ್ಐಟಿ ವಿಚಾರಣೆ ಬಗ್ಗೆ ಅತೃಪ್ತಿ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ನ್ಯಾಯಸಮ್ಮತ ಕೆಲಸ ಮಾಡಲು ಎಸ್ಐಟಿಗೆ ಸೂಚಿಸಿದ್ದೇನೆ ಅಂತ ಹೇಳಿದರು. ಕಲಬುರಗಿಯಲ್ಲಿ ಮಾತನಾಡಿದ ಬೊಮ್ಮಾಯಿ, ನಾವು ಸತ್ಯದ ಪರ, ಇನ್ಯಾರೋ ಪರ ಅಥವಾ ವಿರೋಧವಿಲ್ಲ ಅಂತ ಹೇಳಿದರು. ಇನ್ನು ಎಸ್ಐಟಿ ವಿದ್ಯಮಾನಗಳ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಎಂದ ಬೊಮ್ಮಾಯಿ, ಎಲ್ಲಾ ಪ್ರಕ್ರಿಯೆಗಳನ್ನ ಕಾನೂನು ಪ್ರಕಾರ ಮಾಡಲಾಗುವುದು ಅಂತ ಹೇಳಿದರು. ಸಿಡಿ ಕೇಸ್ನಲ್ಲಿ ಸಿಲುಕಿರುವ ಯುವತಿಗೆ ಇಂದು ವಿಚಾರಣೆ ಇಲ್ಲ. 3 ದಿನ ಯುವತಿಗೆ ರೆಸ್ಟ್ ನೀಡಿರೋ ಎಸ್ಐಟಿ ಅವಶ್ಯಕತೆ ಇದ್ದರೆ 3 ದಿನಗಳ ಬಳಿಕ ಮತ್ತೆ ನೋಟಿಸ್ ನೀಡಲಿದೆ. ಈಗಾಗಲೇ ಯುವತಿಯ ಬಹುತೇಕ ವಿಚಾರಣೆಯನ್ನ ಮುಗಿಸಿದೆ. ರಮೇಶ್ ಜಾರಕಿಹೊಳಿ ಸ್ಪಷ್ಟನೆ ಮೇಲೆ ಮತ್ತೆ ಯುವತಿ ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಸಿಡಿ ಬಹಿರಂಗ ಕೇಸ್ನಿಂದ ಲೇಡಿ ಪೋಷಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಇದೇ ಟೆನ್ಷನ್ನಿಂದ ಸಿಡಿ ಲೇಡಿ ತಾಯಿ ಅನಾರೋಗ್ಯ ಉಂಟಾಗಿ ಆಸ್ಪತ್ರೆಗೂ ದಾಖಲಾಗಿದ್ರು. ಸದ್ಯ ವಿಜಯಪುರದ ಅಜ್ಜಿಮನೆಯಲ್ಲಿ ಸಿಡಿ ಲೇಡಿ ಪೋಷಕರು ಇದ್ದಾರೆ. ಯುವತಿ ತಾಯಿಗೆ ಶುಗರ್ ಏರುಪೇರಾಗಿದ್ದರಿಂದ ನಿನ್ನೆ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದು ಮನೆಗೆ ವಾಪಸ್ಸಾಗಿದ್ದಾರೆ.